ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನರ್ಸಿಂಗ್ ಸ್ಪಿಯರ್. ನಮ್ಮ ಮಿಡ್ವೈಫ್ರಿ ಮತ್ತು ಆಬ್ಸ್ಟೆಟಿಕ್ನ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ. ನಮ್ಮ ಟಾಪಿಕ್ ಆದಂಥ ಫಿಸಿಯಾಲಜಿಕಲ್ ಚೇಂಜಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ನಾವು ಯಾವ್ಯಾವುದು ಫಿಸಿಯಾಲಜಿಕಲ್ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಅದ್ರ ಎಸ್ಪೆಷಲಿ ಪೆಲ್ವಿಕ್ ಆರ್ಗನ್ಸಲ್ಲಿ ಏನು ಚೇಂಜ್ ಆಗುತ್ತೆ, ಪಿಗ್ಮೆಂಟೇಷನ್ ಯಾವ ಥರ ಇರುತ್ತೆ, ವೆಯ್ಟ್ ಗೇನ್ ಎಷ್ಟಾಗಬೇಕು, ಯಾವ ಥರ ವೆಯ್ಟ್ ಗೇನ್ ಆಗಬೇಕು, ಆಮೇಲೆ ಬ್ರೆಸ್ಟಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಯಾವ್ಯಾವುದು ಫಿಸಿಯಾಲಜಿಕಲ್ ಚೇಂಜಸ್ ಆಗುತ್ತೆ ಅಂತ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ವಿ. ಈ ವಿಡಿಯೋದಲ್ಲೂ ಕೂಡ ನಮ್ಮ ಫಿಸಿಯಾಲಜಿಕಲ್ ಚೇಂಜಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಏನು ಮಾಡ್ತಾ ಹೋಗೋಣ ಅಂದರೆ ಸಿಸ್ಟಮ್ ವೈಸ್ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಹೆಮಟಾಲಜಿ ಬ್ಲಡ್ಡಿಂದ ಸ್ಟಾರ್ಟ್ ಮಾಡೋಣ. ದೆನ್ ಕಾರ್ಡಿಯೋವ್ಯಾಸ್ಕ್ಯುಲರ್, ರೆಸ್ಪಿರೇಟ್ರಿ, GI ಮತ್ತು ರೀನಲ್ ಸಿಸ್ಟಮಲ್ಲಿ ಏನೇನು ಫಿಸಿಯಾಲಜಿಕಲ್ ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಹೆಮಟಾಲಜಿಕಲ್ ಚೇಂಜಸ್ ಅಂದರೆ ಬ್ಲಡ್ಡಲ್ಲಿ ಯಾವ್ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ನಾವು ಹೆಮಟಾಲಜಿಕಲ್ ಚೇಂಜಸ್ ಅಂತ ಹೇಳ್ತೇವೆ. ಸೊ ನಾವು ವೇನಿಂದ ಬ್ಲಡ್ ತೆಗೆದಾಗ ಇಟ್ ಈಸ್ ಅ ಹೋಲ್ ಬ್ಲಡ್. ಅದನ್ನು ಸೆಂಟ್ರಿಫ್ಯೂಸ್ ಮಾಡಿದಾಗ, ಸೆಂಟ್ರಿಫ್ಯೂಸ್ ಅಂತಂದರೆ ಏನಂತ ಹೇಳ್ತೀವಿ ಅಂದರೆ ಒಂದು ಮಷಿನ್ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ರೊಟೇಷನ್ ಕೊಡುತ್ತೇವೆ. ಅದಕ್ಕೆ 1200 ರೊಟೇಷನ್ ಅಷ್ಟು ತಿರುಗಿಸ್ತೇವೆ. ಅದನ್ನು ತಿರುಗಿಸಿದಾಗ ಏನಾಗುತ್ತೆ ಅಂದರೆ ಈ ಥರ ಸಪ್ರೇಟ್ ಆಗುತ್ತೆ. ಈ ಥರ ತ್ರೀ ಲೇಯರ್ಸು ಬ್ಲಡ್ಡಲ್ಲಿ ಸಪ್ರೇಟ್ ಆಗುತ್ತೆ. ಸೊ ಈ ಮೇಲ್ಗಡೆ ಇರೋ ಲೇಯರ್ಗೆ ನಾವೇನಂತ ಹೇಳ್ತೇವೆ ಅಂದರೆ ಪ್ಲಾಸ್ಮಾ. ಈ ಯೆಲ್ಲೋ ಕಲರ್ದು ಏನು ಕಾಣಿಸ್ತಾ ಇದೆಯಲ್ಲ, ಈ ಲೇಯರ್ಗೆ ಏನಂತ ಹೇಳ್ತೇವೆ ಅಂದರೆ ಪ್ಲಾಸ್ಮಾ ಅಂತಂದರೆ ಪ್ಲಾಸ್ಮಾದಲ್ಲಿ ಏನೇನಿರುತ್ತೆ ಅಂದರೆ ಪ್ಲಾಸ್ಮಾದಲ್ಲಿ ವಾಟರ್ ಇರುತ್ತೆ, ಪ್ಲಾಸ್ಮಾದಲ್ಲಿ ಪ್ಲಾಸ್ಮಾ ಪ್ರೋಟೀನ್ಸ್ ಇರುತ್ತೆ, ದೆನ್ ಸೊಲ್ಯೂಟ್ಸ್ ಇರ್ತವೆ, ಲೈಕ್ ಎಲೆಕ್ಟ್ರೋಲೈಟ್ಸ್, ಆ ಥರ ಎಲ್ಲ ಸೊಲ್ಯೂಟ್ಸ್ಗಳು ಈ ಪ್ಲಾಸ್ಮಾದಲ್ಲಿ ಇರ್ತವೆ. ನೆಕ್ಸ್ಟ್ ನಮಗೆ ಇಲ್ಲಿ ಒಂದು ಬ್ಲೂ ಕಲರ್ ಲೇಯರ್ ಕಾಣಿಸ್ತಾ ಇದೆ. ಅದರಲ್ಲಿ ಏನಿರ್ತವೆ ಅಂದರೆ ವೈಟ್ ಬ್ಲಡ್ ಸೆಲ್ಸು ಮತ್ತು ಪ್ಲೇಟ್ಲೆಟ್ಸು ಈ ಬ್ಲೂ ಕಲರಲ್ಲಿ ಇರುತ್ತೆ. ಅದಾದಮೇಲೆ ಕೆಳಗಡೆ ಇಲ್ಲಿ ನಮಗೆ ಕಾಣ್ತಾ ಇರೋದು ರೆಡ್ ಕಲರಲ್ಲಿ ಕಾಣ್ತಾ ಇರೋ ಭಾಗದಲ್ಲಿ ಏನಿರ್ತವೆ ಅಂದರೆ ರೆಡ್ ಬ್ಲಡ್ ಸೆಲ್ಸ್, RBCs ಈ ಭಾಗದಲ್ಲಿ ಇರ್ತವೆ. ಸೊ ನಾವು ಬ್ಲಡ್ ಅಂತ ತೊಗೊಂಡಾಗ ಅದರಲ್ಲಿ ನಮ್ಗೆ ಏನೇನು ಸಿಗುತ್ತೆ, RBC ಸಿಗುತ್ತೆ, WBC ಸಿಗುತ್ತೆ, ಪ್ಲೇಟ್ಲೆಟ್ ಸಿಗುತ್ತೆ, ಪ್ಲಾಸ್ಮಾ ಪ್ರೋಟೀನ್ ಸಿಗುತ್ತೆ. ಸೊ ಇದೆಲ್ಲ ಏನೇನಿರುತ್ತೆ ಬ್ಲಡ್ಡಲ್ಲಿ ಇರುತ್ತೆ. ಸೊ ಏನೇನಾಗುತ್ತೆ ಬ್ಲಡ್ಡಲ್ಲಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಪ್ಲಾಸ್ಮಾ ವಾಲ್ಯೂಮ್. ಸೊ ನಾನು ಈ ಯೆಲ್ಲೋ ಕಲರ್ ಏನಂತ ಹೇಳಿದ್ನಲ್ಲ, ಪ್ಲಾಸ್ಮಾ ವಾಲ್ಯೂಮ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗುತ್ತೆ? 40 to 30% ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಟೋಟಲ್ ಬ್ಲಡ್ ವಾಲ್ಯೂಮ್ ಏನಿದೆ, ನಮ್ಮ ಬಾಡಿಲಿ ಬ್ಲಡ್ ವಾಲ್ಯೂಮ್ ಏನಿದೆಯಲ್ಲ 5 ಲೀಟರ್ಸ್ ಅಷ್ಟು, ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಎಷ್ಟಾಗುತ್ತೆ? ಇಟ್ ಇನ್ಕ್ರೀಸಸ್ ಬೈ 30 to 40%. RBC ವಾಲ್ಯೂಮು ಕೂಡ ಜಾಸ್ತಿ ಆಗುತ್ತೆ. ಎಷ್ಟು ಅಂದರೆ 20 to 30%. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವ್ಯಾಲ್ಯೂ ಇದೆ, ದಟ್ ಈಸ್ ನಥಿಂಗ್ ಬಟ್ ಹೆಮಟೋಕ್ರಿಟ್ ಅಂದರೆ ಏನು ಅಂದರೆ RBCನ ಪ್ಲಾಸ್ಮಾ ವಾಲ್ಯೂಮಿಂದ ಡಿವೈಡ್ ಮಾಡಿದರೆ ನಮಗೆ ಹೆಮಟೋಕ್ರಿಟ್ ವ್ಯಾಲ್ಯೂ ಸಿಗುತ್ತೆ. ಸೊ ನಾನು RBCs ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದೆ, RBCs 20 to 30% ಜಾಸ್ತಿ ಆಗುತ್ತೆ. ವೆರಾಸ್ ಪ್ಲಾಸ್ಮಾ ವಾಲ್ಯೂಮ್ ಏನಿದೆಯಲ್ಲ ಅದು 40 to 50% ಜಾಸ್ತಿ ಆಗುತ್ತೆ. ಸೊ ಎರಡೂ ಕೂಡ ಪ್ಲಾಸ್ಮಾ ವಾಲ್ಯೂಮ್ ಮತ್ತು RBCs ಎರಡೂ ಜಾಸ್ತಿ ಆಗ್ತಿದೆ. ವೆರಾಸ್ ಪ್ಲಾಸ್ಮಾ ವಾಲ್ಯೂಮ್ ಇಷ್ಟು ಜಾಸ್ತಿ ಆಗ್ತಿದ್ರೆ RBCs ಬರೀ ಇಷ್ಟು ಜಾಸ್ತಿ ಆಗ್ತಿದೆ. ಸೊ ನನ್ನ ಪ್ಲಾಸ್ಮಾ ವಾಲ್ಯೂಮಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಮೇಯ್ನಾಗಿ ವಾಟರ್ ಕಂಟೆಂಟ್ ಇರುತ್ತೆ, ಸೊಲ್ಯೂಟ್ಸ್ ಇರುತ್ತೆ. ಸೊ ಬೇಸಿಕಲಿ ಏನಾಗ್ತಿದೆ ಅಂದರೆ ಈ ವಾಟರ್ ಕಂಟೆಂಟ್ ಏನಿದೆ ಬ್ಲಡ್ಡಲ್ಲಿ ಅದು ಜಾಸ್ತಿ ಆಗ್ತಾಯಿದೆ. RBCs ಕಂಟೆಂಟು ಅಷ್ಟೊಂದು ಜಾಸ್ತಿ ಆಗ್ತಿಲ್ಲ ಕಂಪ್ಯಾರಿಟಿವ್ಲಿ ಪ್ಲಾಸ್ಮಾ ವಾಲ್ಯೂಮ್ ಹೋಲಿಸ್ಕೊಂಡ್ರೆ. ಸೊ ಅವಾಗ ಏನಾಗುತ್ತೆ, ಅದು ಹಿಮೋಡೈಲ್ಯೂಷನ್ ಆಗುತ್ತೆ. ಬ್ಲಡ್ ಏನಾಗುತ್ತೆ, ಹಿಮೋಡೈಲ್ಯೂಟೆಡ್ ತೆಳ್ಳಗಾಗುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೇವೆ ನಾವು ಅಂದರೆ ಹಿಮೋಡೈಲ್ಯೂಷನ್. ಸೊ ಹಿಮೋಡೈಲ್ಯೂಷನಿಂದ ಏನಾಗುತ್ತೆ ಅಂದರೆ ಅನಿಮಿಯಾ ಆಗುತ್ತೆ. ಪ್ರೆಗ್ನೆನ್ಸಿಲಿ ಫಿಸಿಯೋಲಾಜಿಕಲ್ ಅನಿಮಿಯಾ ಆಗುತ್ತೆ. ಅನಿಮಿಯಾ ಅಂತಂದರೆ ಏನಂತ ಹೇಳಿದ್ದೀನಿ ನಾನು ಪ್ರೀವಿಯಸ್ಸು, ಡಿಕ್ರೀಸ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್. ಸೊ ಹಿಮೋಡೈಲ್ಯೂಷನಿಂದ ಏನಾಗುತ್ತೆ, ಪ್ರೆಗ್ನೆನ್ಸಿಯಲ್ಲಿ ಅನಿಮಿಯಾ ಆಗುತ್ತೆ. ಅದಕ್ಕೆ ಏನಂತ ಹೇಳ್ತೇವೆ ನಾವು ಅಂದರೆ ಫಿಸಿಯೋಲಾಜಿಕಲ್ ಅನಿಮಿಯಾ ಇನ್ ಪ್ರೆಗ್ನೆನ್ಸಿ. ಯಾಕಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಹಿಮೋಡೈಲ್ಯೂಷನ್ ಯಾಕಾಗುತ್ತೆ, ಪ್ಲಾಸ್ಮಾ ವಾಲ್ಯೂಮ್ 40% ಜಾಸ್ತಿ ಆಗುತ್ತೆ, RBCs ಓನ್ಲಿ 20% ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಹಿಮೋಡೈಲ್ಯೂಷನ್ ನೋಡಲಿಕ್ಕೆ ಸಿಗುತ್ತೆ. ಸೊ ನಾನು ಹೇಳಿದಾಗೆ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಬ್ಲಡ್ ವಾಲ್ಯೂಮ್ ಮತ್ತು ಪ್ಲಾಸ್ಮಾ ವಾಲ್ಯೂಮ್ ಎರಡೂ ಜಾಸ್ತಿ ಆಗುತ್ತೆ. 6 ವೀಕ್ಸಲ್ಲಿ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬೈ ಎಂಡ್ ಆಫ್ 30 ವೀಕ್ಸಲ್ಲಿ ಪ್ಲಾಟ್ಯೂ ಆಗುತ್ತೆ. ಅದಾದಮೇಲೆ ಏನೂ ಚೇಂಜಸ್ ಆಗಲ್ಲ. ವೆರಾಸ್ RBCs 10th ವೀಕಿಂದ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಏನು ಪ್ಲಾಟ್ಯೂ ಇರಲ್ಲ. ಸೊ ನಾನು ಆಗಲೇ ಮೆನ್ಷನ್ ಮಾಡಿದೆ ಹಿಮೋಡೈಲ್ಯೂಷನಿಂದ
ಏನು ಅಡ್ವಾಂಟೇಜಸ್ ಆಗುತ್ತೆ ಪ್ರೆಗ್ನೆನ್ಸಿಲಿ, ಯಾಕೆ ಹಿಮೋಡೈಲ್ಯೂಷನ್ ಆಗುತ್ತೆ? ಫಿಸಿಯಾಲಜಿಕಲ್ ಚೇಂಜ್ ಅಂತಂದರೆ ಏನಾದರೂ ಒಂದು ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಆಗಿರುತ್ತೆ. ಸೊ ಯಾಕೆ ಹಿಮೋಡೈಲ್ಯೂಷನ್ ಆಗುತ್ತೆ ಪ್ರೆಗ್ನೆನ್ಸಿಲಿ ಅಂತಂದರೆ, ಹಿಮೋಡೈಲ್ಯೂಷನ್ ಆಗೋದ್ರಿಂದ ವಿಸ್ಕಾಸಿಟಿ ಕಡಿಮೆ ಆಗುತ್ತೆ. ವಿಸ್ಕಾಸಿಟಿ ಅಂತಂದರೆ ಏನಂದರೆ ಥಿಕ್ನೆಸ್, ಎಷ್ಟು ಗಟ್ಟಿಯಾಗಿರುತ್ತೆ ಆ ಬ್ಲಡ್, ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದನ್ನು ವಿಸ್ಕಾಸಿಟಿ ಹೇಳುತ್ತೆ. ಸೊ ವಿಸ್ಕಾಸಿಟಿ ಕಡಿಮೆ ಆದಾಗ ಏನಾಗುತ್ತೆ, ಬ್ಲಡ್ ತಿನ್ನಾಗುತ್ತೆ, ಬ್ಲಡ್ ತಿಳಿಯಾಗುತ್ತೆ. ಸೊ ಬ್ಲಡ್ ತಿಳಿಯಾದಾಗ ಏನಾಗುತ್ತೆ, ಅದು ಹರಿಯೋದಕ್ಕೆ ಈಸಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಮಗುಗೆ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ, ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಚೆನ್ನಾಗಾಗುತ್ತೆ, ಫೀಟಲ್ ಗ್ಯಾಸ್ ಎಕ್ಸ್ಚೇಂಜು ಚೆನ್ನಾಗಾಗುತ್ತೆ. ಸೊ ವಿಸ್ಕಾಸಿಟಿ ಡಿಕ್ರೀಸ್ ಆಗುತ್ತೆ ಹಿಮೋಡೈಲ್ಯೂಷನಿಂದ, ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಅದರಿಂದ ಗ್ಯಾಸಸ್ ಎಕ್ಸ್ಚೇಂಜ್ ಚೆನ್ನಾಗಾಗುತ್ತೆ. ಅದಾದಮೇಲೆ ಏನಾಗುತ್ತೆ, ನಮಗೆ ಗೊತ್ತಿರೋ ಥರ ಯೂಶ್ವಲಿ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ನಾರ್ಮಲ್ ವೆಜೈನಲ್ ಡೆಲಿವರಿ ಆಯಿತು ಅಂದರೆ 500 ಗ್ರಾಮಷ್ಟು ಬ್ಲಡ್ ಲಾಸ್ ಆಗುತ್ತೆ. ಅದೇ ನಾವು ಸಿ ಸೆಕ್ಷನಿಗೆ ಹೋದ್ವಿ ಅಂತಂದರೆ 750 to 100 ಗ್ರಾಮಷ್ಟು 1000 ಗ್ರಾಮಷ್ಟು ಬ್ಲಡ್ ಲಾಸ್ ಆಗುತ್ತೆ. ಸೊ ಈ ಆಗಿರೋ ಬ್ಲಡ್ ಲಾಸ್ ಏನಿದೆಯಲ್ಲ, ಅದು ಬೇಸಿಕಲಿ ಹಿಮೋಡೈಲ್ಯೂಟೆಡ್ ಬ್ಲಡ್, ಅದು ಕಾನ್ಸಂಟ್ರೇಟೆಡ್ ಬ್ಲಡ್ ಅಲ್ಲ, ಹಿಮೋಡೈಲ್ಯೂಟೆಡ್ ಬ್ಲಡ್ಡು ಲಾಸ್ ಆಗುತ್ತೆ. ಸೊ ದೀಸ್ ಆರ್ ದ 2 ಅಡ್ವಾಂಟೇಜಸ್ ಆಫ್ ಅ ಹಿಮೋಡೈಲ್ಯೂಷನ್. ಸೊ ನೆಕ್ಸ್ಟ್ RBCs ನೋಡಿದ್ವಿ, WBCಗೆ ಏನಾಗುತ್ತೆ ಅಂತ ನೋಡೋಣ. WBCನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದೇ ಆರ್ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟಲ್ಲಿ ಇರ್ತಾರೆ. ಪ್ರೆಗ್ನೆನ್ಸಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್. ಸೊ ಅವರಿಗೆ ಇನ್ಫೆಕ್ಷನ್ ರೇಟು ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ನಾರ್ಮಲ್ ಆಗೋದ್ರೂ ಇರ್ಬೋದು, ಇಲ್ಲ ಅಂತಂದರೆ ಕೆಲವೊಬ್ಬರು ಪೇಷಂಟ್ಸಲ್ಲಿ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ 15% ಅಷ್ಟು ಪ್ಲೇಟ್ಲೆಟ್ಸ್ ಲೆವೆಲ್ಲು ಕಡಿಮೆ ಆಗ್ಬೋದು. ಸೊ ಅದಕ್ಕೆ ಏನಂತ ಹೇಳ್ತೇವೆ ಅಂದರೆ ಜೆಸ್ಟೇಷನಲ್ ಥ್ರೋಂಬೋಸೈಟೋಪಿನಿಯಾ ಅಂತಂದ್ರೆ ಏನು, ಡಿಕ್ರೀಸ್ಡ್ ಪ್ಲೇಟ್ಲೆಟ್ ಕೌಂಟಿಗೆ ಏನಂತ ಹೇಳ್ತೇವೆ, ಥ್ರೋಂಬೋಸೈಟೋಪಿನಿಯಾ ಅಂತ ಹೇಳ್ತೇವೆ. ಸೊ ಜೆಸ್ಟೇಷನಲ್ ಅಂದರೆ ಪ್ರೆಗ್ನೆನ್ಸಿಲಿ ಆಗೋದಕ್ಕೆ ಜೆಸ್ಟೇಷನಲ್ ಥ್ರೋಂಬೋಸೈಟೋಪಿನಿಯಾ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರೆಗ್ನೆನ್ಸಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಹೈಪರ್ಕೊಯಾಗ್ಯುಲೇಬಲ್ ಸ್ಟೇಟ್ ಅಂತಂದರೆ ಎಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ಸು ಜಾಸ್ತಿ ಆಗ್ತವೆ. ಹೈಪರ್ಕೊಯಾಗ್ಯುಲೇಬಲ್ ಅಂತಂದರೆ ಕೊಯಾಗ್ಯುಲೇಷನ್, ಕ್ಲಾಟಿಂಗ್ ಜಾಸ್ತಿ ಆಗ್ತಿದೆ. ಕ್ಲಾಟಿಂಗ್ ಯಾರಿಂದ ಜಾಸ್ತಿ ಆಗುತ್ತೆ, ಕ್ಲಾಟಿಂಗ್ ಆಗ್ತಾ ಇರೋದು ಕ್ಲಾಟಿಂಗ್ ಫ್ಯಾಕ್ಟರ್ಸಿಂದ. ಸೊ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಏನಾಗ್ತವೆ, ಸಪೋಸ್ 1 to 13 ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಏನಿದೆ ಅವು ಜಾಸ್ತಿ ಆಗ್ತವೆ. ಎಸ್ಪೆಷಲಿ 1 ಫೈಬ್ರಿನೋಜನ್ ಏನಿದೆಯಲ್ಲ, ಒಂದಕ್ಕೆ ಕ್ಲಾಟಿಂಗ್ ಫ್ಯಾಕ್ಟರ್ 1ಗೆ ನಾವೇನಂತ ಹೇಳ್ತೇವೆ, ಫೈಬ್ರಿನೋಜನ್ ಅಂತ ಹೇಳ್ತೇವೆ. ಅದು 50% ಜಾಸ್ತಿ ಆಗುತ್ತೆ. 1, 7, 8, 9, 10 ಇವೆಲ್ಲ ಏನಾಗ್ತವೆ, ಇನ್ಕ್ರೀಸ್ ಆಗ್ತವೆ. ಇದರಲ್ಲೂ ಕೂಡ ಒಂದು ಎಕ್ಸೆಪ್ಷನ್ ಇದೆ, ಎಕ್ಸೆಪ್ಟ್ 11, 13 ಎಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ಸು ಜಾಸ್ತಿ ಆಗ್ತವೆ. ಸೊ except 11 and 13 clotting factors ಜಾಸ್ತಿ ಆಗ್ತವೆ. So this 11 and 13 can be a question. All the clotting factors during pregnancy increases except 11, 13 should be the answer. So pregnancy is a hypercoagulable state because of the increased clotting factors like 1, 7, 8, 9, 10. ಸೊ ನೆಕ್ಸ್ಟ್ ಬಂದುಬಿಟ್ಟು ESR ಕೂಡ ಜಾಸ್ತಿ ಆಗಿರುತ್ತೆ. ಸೊ these are all the changes which we are going to see in the WBC, platelets ಮತ್ತು ESR ಅಲ್ಲಿ. ಸೊ ಎಲ್ಲ ಜಾಸ್ತಿ ಆಗುತ್ತೆ, ಪ್ಲಾಸ್ಮಾ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, RBCs ಜಾಸ್ತಿ ಆಗ್ತವೆ, WBC ಕೌಂಟ್ ಜಾಸ್ತಿ ಆಗುತ್ತೆ, ESR ಜಾಸ್ತಿ ಆಗುತ್ತೆ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ, ಎಕ್ಸೆಪ್ಟ್ ಪ್ಲೇಟ್ಲೆಟ್ಸ್ ಲೆವೆಲ್ ಮಾತ್ರ ಕಡಿಮೆ ಆಗುತ್ತೆ. ಅದಕ್ಕೆ ಜೆಸ್ಟೇಷನಲ್ ಥ್ರೋಂಬೋಸೈಟೋಪಿನಿಯಾ ಅಂತ ಹೇಳ್ತೇವೆ. ಸೊ ನಾನು ಆಗಲೇ ಹೇಳಿದೆ, ಪ್ಲಾಸ್ಮಾದಲ್ಲಿ ಕೆಲವೊಂದು ಪ್ರೋಟೀನ್ಸ್ ಇರ್ತವೆ. ಆ ಪ್ರೋಟೀನ್ಸ್ ಏನಂತ ಹೇಳ್ತೇವೆ ಅಂದರೆ ನಾವು ಪ್ಲಾಸ್ಮಾ ಪ್ರೋಟೀನ್ಸ್. ಮೇಯ್ನಾಗಿ ನಮ್ಮ ಬಾಡಿಲಿರೋ ಪ್ಲಾಸ್ಮಾ ಪ್ರೋಟೀನ್ಸ್ ಅಂದರೆ ಆಲ್ಬುಮಿನ್ ಮತ್ತು ಗ್ಲೋಬುಲಿನ್. ಸೊ ಈ ಆಲ್ಬುಮಿನ್ ಏನಿದೆಯಲ್ಲ 70 to 80% ಆಫ್ ದ ಪ್ಲಾಸ್ಮಾ ಪ್ರೋಟೀನು ಆಲ್ಬುಮಿನ್ ಆಗಿರುತ್ತೆ. ಸೊ ಮೇಜರ್ ಕಂಟೆಂಟ್ ಆಫ್ ದ ಪ್ಲಾಸ್ಮಾ ಪ್ರೋಟೀನ್ ಈಸ್ ಆಲ್ಬುಮಿನ್. ಸೊ ಇದರಲ್ಲಿ ಒಂದು ಟ್ಯಾಬ್ಲರ್ ಕಾಲಮ್ ಹಾಕಿದ್ದೀನಿ, ನಾರ್ಮಲಲ್ಲಿ ಎಷ್ಟಿರುತ್ತೆ, ಪ್ರೆಗ್ನೆನ್ಸಿಲಿ ಎಷ್ಟಾಗುತ್ತೆ. ಸೊ ಅದರಿಂದ ಇನ್ಫರೆನ್ಸ್ ಏನು ತೊಗೋಬೇಕು ಅಂತ, ಈ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತೋ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಫಸ್ಟು ಟೋಟಲ್ ಪ್ರೋಟೀನ್ಸ್ ಏನಾಗುತ್ತೆ ಬಾಡಿಲಿ ಅಂದರೆ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಆಲ್ಬುಮಿನ್. ಬಾಡಿಲಿ ಆಲ್ಬುಮಿನ್ ಏನಾಗುತ್ತೆ, ಪ್ರೆಗ್ನೆನ್ಸಿಲಿ ಆಲ್ಬುಮಿನ್ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ವೆರಾಸ್ ಗ್ಲೋಬುಲಿನ್ ಜಾಸ್ತಿ ಆಗುತ್ತೆ. ಸೊ ನಾನೇನು ಹೇಳಿದೆ, ಮೇಜರ್ ಆಫ್ ದ ಪ್ಲಾಸ್ಮಾ ಪ್ರೋಟೀನ್ ಕಂಟೆಂಟ್ ಬಂದ್ಬಿಟ್ಟು ಏನಾಗಿರುತ್ತೆ, ಆಲ್ಬುಮಿನ್ ಆಗಿರುತ್ತೆ. ಸೊ ಆಲ್ಬುಮಿನ್ ಕಂಟೆಂಟ್ ಡ್ರಾಸ್ಟಿಕ್ಕಾಗಿ ಕಡಿಮೆ ಆಗೋದ್ರಿಂದ 4.3 ಇಂದ 3 ಬಂದಿದೆ. ಸೊ ಆಲ್ಮೋಸ್ಟ್ 1.3 ಗ್ರಾಮಷ್ಟು ಕಡಿಮೆ ಆಗಿದೆ. ಸೊ
ಕಡಿಮೆ ಆಗಿರೋದ್ರಿಂದ ಸೊ ಏನಾಗುತ್ತೆ ಅಂತಂದರೆ ಪ್ಲಾಸ್ಮಾ ಪ್ರೋಟೀನ್ ಟೋಟಲ್ ಓವರಾಲ್ ಪ್ಲಾಸ್ಮಾ ಪ್ರೋಟೀನ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ, ಪ್ಲಾಸ್ಮಾ ಪ್ರೋಟೀನ್ ಡಿಕ್ರೀಸ್ ಆಗುತ್ತೆ. ಅದೇ ಥರ ಆಲ್ಬುಮಿನ್ ಟು ಗ್ಲೋಬುಲಿನ್ ರೇಷೋ, ಆಲ್ಬುಮಿನ್ ಎಷ್ಟಿರುತ್ತೆ 1.7:1 ಇರುತ್ತೆ ನಾರ್ಮಲಾಗಿ. ಪ್ರೆಗ್ನೆನ್ಸಲ್ಲಿ ಏನಾಗುತ್ತೆ ಕಡಿಮೆ ಆಗುತ್ತೆ, 1.1 ಆಗುತ್ತೆ. ಯಾಕೆ ಅಂತಂದರೆ ಆಲ್ಬುಮಿನ್ ಕಡಿಮೆ ಆಗ್ತಾಯಿದೆ. ಸೊ ಇದರಲ್ಲಿ ಏನು ನೆನ್ಪಿಟ್ಕೋಬೇಕು ಪ್ಲಾಸ್ಮಾ ಪ್ರೋಟೀನ್ಸಲ್ಲಿ ಅಂತಂದರೆ ಆಲ್ಬುಮಿನ್ ಕಡಿಮೆ ಆಗ್ತಾಯಿದೆ, ಆಲ್ಬುಮಿನ್ ರೇಷಿಯೋ ಕಡಿಮೆ ಆಗ್ತಿದೆ, ಹಾಗೆ ಪ್ಲಾಸ್ಮಾ ಪ್ರೋಟೀನ್ ಕಂಟೆಂಟ್ ಕೂಡ ಕಡಿಮೆ ಆಗ್ತಾಯಿದೆ. ಇನ್ಕ್ರೀಸ್ ಆಗ್ತಿರೋದು ಒಂದು ಗ್ಲೋಬುಲಿನ್, ಇನ್ನೊಂದು ಟೋಟಲ್ ಪ್ರೋಟೀನ್ಸ್. ಸೊ ಈ ಆಲ್ಬುಮಿನಿಂದ ಏನಾಗುತ್ತೆ ಅಂದರೆ ಈ ಆಲ್ಬುಮಿನ್ ಬ್ಲಡ್ಡಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಅದು ಆಸ್ಮೋಟಿಕ್ ಪ್ರೆಷರ್, ಕೊಲಾಯ್ಡಲ್ ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ಬಿಟ್ಟು ಎಕ್ಸರ್ಟ್ ಮಾಡುತ್ತೆ. ಅದರಿಂದ ಕೊಲಾಯ್ಡಲ್ ಆಸ್ಮೋಟಿಕ್ ಪ್ರೆಷರ್ ಇರುತ್ತೆ. ಸೊ ಬ್ಲಡ್ ವೆಸಲ್ಸ್ ಇಲ್ಲಿ ಸಪೋಸ್ ಇಲ್ಲಿ ಬ್ಲಡ್ ಇದೆ ಅಂದರೆ ಇಲ್ಲಿ ಬಿಕಾಸ್ ಆಫ್ ದ ಆಲ್ಬುಮಿನ್ ಏನಾಗುತ್ತೆ ಅಲ್ಲೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ ಕೊಲಾಯ್ಡಲ್ ಆಸ್ಮೋಟಿಕ್ ಪ್ರೆಷರ್. ಸೊ ಸಪೋಸ್ ಆಲ್ಬುಮಿನ್ ಪ್ರೆಗ್ನೆನ್ಸಿಲಿ ಕಡಿಮೆ ಆಗುತ್ತೆ. ಆಲ್ಬುಮಿನ್ ಕಡಿಮೆ ಆದಾಗ ಈ ಕೊಲಾಯ್ಡಲ್ ಆಸ್ಮೋಟಿಕ್ ಪ್ರೆಷರ್ ಏನಿರುತ್ತಲ್ಲ ಅದು ಆಸ್ಮೋಟಿಕ್ ಪ್ರೆಷರ್ ಏನಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಆಸ್ಮೋಟಿಕ್ ಪ್ರೆಷರ್ ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ ವಾಟರು ಬ್ಲಡ್ಡಿಂದ ಟಿಶ್ಯೂಸ್ಗೆ ಮೂವ್ ಆಗುತ್ತೆ. ಅದಕ್ಕೆ ಏನಂತ ಹೇಳ್ತೇವೆ ಅಂದರೆ ಎಡಿಮಾ. ಸೊ ಎಡಿಮಾ ನೋಡ್ಬೋದು, ವಾಟರ್ ಮೂವ್ಸ್ ಔಟ್ ಇನ್ ಟು ದ ಟಿಶ್ಯೂ ಬಿಕಾಸ್ ಆಫ್ ದ ಡಿಕ್ರೀಸ್ ಪ್ಲಾಸ್ಮಾ ಪ್ರೋಟೀನ್ಸ್ ಲೈಕ್ ಆಲ್ಬುಮಿನ್. ಸೊ ಇದು ಹೆಮಟಾಲಜಿಕಲ್ ಚೇಂಜಸ್ ಆರ್ ಬಿ ಸಿಸಲ್ಲಿ, WBC, ಪ್ಲೇಟ್ಲೆಟ್ಸ್ ಹಾಗೆ ಪ್ಲಾಸ್ಮಾ ಪ್ರೋಟೀನ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಸೊ ಹೊರಗಡೆ ಏನಾಗುತ್ತೆ ಅಂದರೆ ಯುಟ್ರಸ್ ಬೆಳೀತಾ ಹೋದಾಗ ಏನಾಗುತ್ತೆ ಅಬ್ಡಾಮಿನಲ್ ಆರ್ಗನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಈ ಡಯಾಫ್ರಮ್ ಇರುತ್ತಲ್ಲ ಅದನ್ನು ಮೇಲ್ಗಡೆ ಪುಷ್ ಮಾಡುತ್ತೆ. ಸೊ ಡಯಾಫ್ರಮ್ ಮೇಲ್ಗಡೆ ಪುಷ್ ಮಾಡೋದ್ರಿಂದ ಏನಾಗುತ್ತೆ ಹಾರ್ಟ್ ಕೂಡ ಪುಷ್ ಆಗುತ್ತೆ, ಹಾರ್ಟ್ ಹೊರಗಡೆ ಮತ್ತು ಔಟ್ವರ್ಡ್ ಆ್ಯಂಡ್ ಅಪ್ವರ್ಡ್ ಪುಷ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಸ್ಲೈಟ್ಲಿ ಲ್ಯಾಟ್ರಲ್ ರೊಟೇಷನ್ ಇರುತ್ತೆ ಹಾರ್ಟ್ಗೆ, ಸ್ಲೈಟ್ಲಿ ಲೆಫ್ಟ್ ರೊಟೇಷನ್ ಇರುತ್ತೆ ಹಾರ್ಟ್ಗೆ. ಸೊ ಅದರಿಂದ ನಾವು ಯೂಶಲಿ ಅಪೆಕ್ಸ್ ಬೀಟ್ ಎಲ್ಲಿ ಫಿಫ್ತ್ ಇಂಟರ್ಕೋಸ್ಟಲ್ ಸ್ಪೇಸ್ 2.5 ಸೆಂಟಿಮೀಟರ್ ಲ್ಯಾಟ್ರಲ್ ಟು ದ ಸ್ಟರ್ನಮ್, ನಾವು ಅಪೆಕ್ಸ್ ಬೀಟ್ನ ಪ್ಯಾಲ್ಪೇಟ್ ಮಾಡ್ಬೋದು. ಸೊ ಬಟ್ ಇದರಲ್ಲಿ ಎಸ್ಪೆಷಲಿ ಪ್ರೆಗ್ನೆಂಟ್ ಪೇಷಂಟಲ್ಲಿ ಏನಾಗುತ್ತೆ ಅಂದರೆ ಅಪೆಕ್ಸ್ ಬೀಟು ಕೂಡ ಶಿಫ್ಟ್ ಆಗಿರುತ್ತೆ, ಡಿಸ್ಪ್ಲೇಸ್ ಆಗಿರುತ್ತೆ. ಎಲ್ಲಿಗೆ ಹೋಗಿರುತ್ತೆ ಲ್ಯಾಟ್ರಲಿ ಡಿಸ್ಪ್ಲೇಸ್ ಆಗಿರುತ್ತೆ. ಸೊ ಇದಕ್ಕೆ ಬಿಕಾಸ್ ಆಫ್ ದ ಎಲಿವೇಟೆಡ್ ಡಯಾಫ್ರಮ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಕಾರ್ಡಿಯಾಕ್ ಔಟ್ಪುಟ್. ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ಏನು? ಕಾರ್ಡಿಯಾಕ್ ಔಟ್ಪುಟ್ ಅಂತಂದರೆ 1 ನಿಮಿಷದಲ್ಲಿ ಲೆಫ್ಟ್ ವೆಂಟ್ರಿಕಲಿಂದ ಎಷ್ಟು ಬ್ಲಡ್ ಹೊರಗಡೆ ಹೋಗ್ತಾ ಇದೆ ಅನ್ನೋದಕ್ಕೆ ಏನು ಹೇಳ್ತೀವಿ ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಕಾರ್ಡಿಯಾಕ್ ಔಟ್ಪುಟ್ ಯಾವ ಥರ ಕಂಡುಹಿಡಬೇಕು ಅಂದರೆ ಅದಕ್ಕೆ ಒಂದು ಫಾರ್ಮುಲಾ ಇದೆ, ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ಸ್ಟ್ರೋಕ್ ವಾಲ್ಯೂಮ್ ಅಂತಂದರೆ ಒಂದು ಬೀಟಲ್ಲಿ ಎಷ್ಟು ಬ್ಲಡ್ ಹೊರಗಡೆ ಹೋಗ್ತಾ ಇದೆ, ಎಷ್ಟು ಬ್ಲಡ್ ವಾಲ್ಯೂಮ್ ಹೊರಗಡೆ ಹೋಗ್ತಾ ಇದೆ ಲೆಫ್ಟ್ ವೆಂಟ್ರಿಕಲಿಂದ ಅಂತ. ಸೊ ಅದನ್ನು ಹಾರ್ಟ್ ರೇಟಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ನಮಗೆ ಕಾರ್ಡಿಯಾಕ್ ಔಟ್ಪುಟ್ ಸಿಗುತ್ತೆ. ಸೊ ಹಾರ್ಟ್ ರೇಟ್, ಸ್ಟ್ರೋಕ್ ವಾಲ್ಯೂಮ್ ಮತ್ತು ಕಾರ್ಡಿಯಾಕ್ ಔಟ್ಪುಟ್ ಎಲ್ಲ ಜಾಸ್ತಿ ಆಗುತ್ತೆ. ನಾನು ಈವನ್ ವೈಟಲ್ ಸೈನ್ಸ್ ಕ್ಲಾಸಸ್ಸಲ್ಲೂ ಕೂಡ ಹೇಳಿದ್ದೀನಿ. ಪ್ರೆಗ್ನೆನ್ಸಿಲಿ ನಾವು ಏನು ನೋಡ್ಬೋದು ಟೆಕಿಕಾರ್ಡಿಯಾ ನೋಡ್ಬೋದು. ಸೊ ಏನು ಜಾಸ್ತಿ ಆಗುತ್ತೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ರೇಟ್ ಇನ್ಕ್ರೀಸಸ್ ಬೈ 20%. ಹಾರ್ಟ್ ರೇಟ್ ಎಷ್ಟು ಜಾಸ್ತಿ ಆಗುತ್ತೆ 20% ಜಾಸ್ತಿ ಆಗುತ್ತೆ. ಸ್ಟ್ರೋಕ್ ವಾಲ್ಯೂಮ್ ಏನಿದೆಯಲ್ಲ ಅದು 30% ಜಾಸ್ತಿ ಆಗುತ್ತೆ. ಸೊ ಟೋಟಲಿ ಕಾರ್ಡಿಯಾಕ್ ಔಟ್ಪುಟ್ 40 to 50% ಅಷ್ಟು ಜಾಸ್ತಿ ಆಗುತ್ತೆ. 40 to 50% ಅಷ್ಟು ಕಾರ್ಡಿಯಾಕ್ ಔಟ್ಪುಟ್ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಸೊ ಈ ನಂಬರ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ. ಕೆಲವೊಂದು ಸರಿ ಈ ನಂಬರ್ಸ್ನ ಕೂಡ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಎಸ್ಪೆಷಲಿ ಕಾರ್ಡಿಯಾಕ್ ಔಟ್ಪುಟ್ ನಾನು ಏನು ಹೇಳಿದೆ, ಇದು 5th ವೀಕಲ್ಲಿ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 30 to 34 ವೀಕ್ಸ್ ಅಷ್ಟೊತ್ತಿಗೆ ಫುಲ್ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. ಅದಾದಮೇಲೆ ಏನೂ ಚೇಂಜಸ್ ಇರಲ್ಲ, ಒಂದು ಪ್ಲ್ಯಾಟ್ಯೂ ಫೇಸ್ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ ಅಂತಂದರೆ ಲೇಬರ್ ಟೈಮಲ್ಲಿ ಅಗೇನ್ ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ 50% ಅಷ್ಟು ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆಗುತ್ತೆ. ಸೂನ್ ಆಫ್ಟರ್ ದ ಡೆಲಿವರಿ ಮಗು ಹೊರಗಡೆ ಬಂದ ತಕ್ಷಣವೇ ಏನಾಗುತ್ತೆ ಅಂತಂದರೆ ಕಾರ್ಡಿಯಾಕ್ ಔಟ್ಪುಟ್ ಮ್ಯಾಕ್ಸಿಮಮ್ ಆಗುತ್ತೆ. ದಟ್ ಈಸ್ ಹೌ ಮಚ್? ದಟ್ ಈಸ್ 70% ಅಷ್ಟು ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆಗುತ್ತೆ. ಸೊ ಕ್ವಶನ್ ಮ್ಯಾಕ್ಸಿಮಮ್ ಕಾರ್ಡಿಯಾಕ್ ಔಟ್ಪುಟ್ ಸೀನ್ ಅಂತ ಕೇಳಿದಾಗ ಆಪ್ಷನಲ್ಲಿ ಸೂನ್ ಆಫ್ಟರ್ ಡೆಲಿವರಿ ಇತ್ತು ಅಂತಂದರೆ ಅದನ್ನೇ ಟಿಕ್ ಮಾಡಬೇಕು. ಆ ಆಪ್ಷನ್ ಇರಲಿಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ಅ ಲೇಬರ್. ಸೊ ಮ್ಯಾಕ್ಸಿಮಮ್ ಕಾರ್ಡಿಯಾಕ್ ಔಟ್ಪುಟ್ ಇಸ್ ಸೀನ್ ಇನ್ ದ ಸೂನ್ ಆಫ್ಟರ್ ದ ಡೆಲಿವರಿ ಬಿಕಾಸ್ ಆಫ್ ದ ಆಟೋ ಟ್ರಾನ್ಸ್ಫ್ಯೂಷನಿಂದ ಸೂನ್ ಆಫ್ಟರ್ ಡೆಲಿವರಿ ದಟ್ ಈಸ್ 70% ಅಷ್ಟು ಕಾರ್ಡಿಯಾಕ್ ಔಟ್ಪುಟ್ಟು ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು S3 S4 ಯೂಶಲಿ ನಮಗೆ ಕೇಳಿಸ್ಕೊಳ್ಳಿಕ್ಕೆ ಸಿಗಲ್ಲ ನಾರ್ಮಲ್ ಪೀಪಲಲ್ಲಿ, ಬಟ್ ಪ್ರೆಗ್ನೆನ್ಸಿಲಿ S3 S4 ನಮಗೆ ಕೇಳಲಿಕ್ಕೆ ಸಿಗುತ್ತೆ.
ಸೊ ನೆಕ್ಸ್ಟ್ ಇ ಸಿ ಜಿಲಿ ಏನಾಗುತ್ತೆ ಅಂದರೆ ಲೆಫ್ಟ್ ಆಕ್ಸಿಸ್ ಡಿವಿಯೇಷನ್ ನೋಡ್ಬೋದು. ಇ ಸಿ ಜಿಲಿ ಲೆಫ್ಟ್ ಆಕ್ಸಿಸ್ ಡಿವಿಯೇಷನ್ ನೋಡ್ಬೋದು. ನೆಕ್ಸ್ಟ್ ಮರ್ಮರ್. ಸೊ ನಾರ್ಮಲ್ ಪೀಪಲ್ಗೆ ಮರ್ಮರ್ಸ್ ಇರಲ್ಲ, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿಲಿ ಎಜೆಕ್ಷನ್ ಸಿಸ್ಟಾಲಿಕ್ ಮರ್ಮರ್ ಅಂತ ನೋಡ್ತೇವೆ. ಎಜೆಕ್ಷನ್ ಸಿಸ್ಟಾಲಿಕ್ ಮರ್ಮರ್ ಯಾಕೆ ಇರುತ್ತೆ ಅಂದರೆ ಇಟ್ಸ್ ಅ ಫ್ಲೋ ಮರ್ಮರ್. ಫ್ಲೋ ಮರ್ಮರ್ ಅಂತಂದರೆ ಅಕ್ರಾಸ್ ದ ವಾಲ್ ಏನಾಗುತ್ತೆ ಅಂತಂದರೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ನಾನು ಆಗಲೇ ಹೇಳಿದೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೇನು, ದಿಸ್ ಇಸ್ ಅ ಫ್ಲೋ ಮರ್ಮರ್. ಡ್ಯೂ ಟು ಇನ್ಕ್ರೀಸ್ಡ್ ಬ್ಲಡ್ ಫ್ಲೋ ಏನಾಗುತ್ತೆ ಅಂದರೆ ನಮಗೆ ಮರ್ಮರ್ ಕೇಳಿಸ್ಲಿಕ್ಕೆ ಸಿಗುತ್ತೆ. ಅದಕ್ಕೆ ಏನಂತ ಹೇಳ್ತೇವೆ, ಎಜೆಕ್ಷನ್ ಸಿಸ್ಟಾಲಿಕ್ ಮರ್ಮರ್ ಅಥವಾ ಫ್ಲೋ ಮರ್ಮರ್. ಸೊ ಆಗಲೇ ಹೇಳ್ದಂಗೆ ಕೊಲೈಡಲ್ ಆಂಕೋಟಿಕ್ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಕೊಲೈಡಲ್ ಆಂಕೋಟಿಕ್ ಪ್ರೆಷರ್ ಕಡಿಮೆ ಆದಾಗ ಅದರಿಂದ ಏನಾಗುತ್ತೆ, ಎಡಿಮಾ ಆಗುತ್ತೆ. ಅದಾದಮೇಲೆ ಸಿಸ್ಟಮಿಕ್ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಅಥವಾ ಪೆರಿಫರಲ್ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಏನಿರುತ್ತಲ್ಲ ಅದೆರಡೂ ಕೂಡ ಕಡಿಮೆ ಆಗುತ್ತೆ. ಅದಾದಮೇಲೆ ಬಿ ಪಿ ಕೂಡ, ಇವೆರಡೂ ಕಡಿಮೆ ಆಗೋದ್ರಿಂದ ಬಿ ಪಿನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾರ್ಟ್ ರೇಟ್, ಸ್ಟ್ರೋಕ್ ವಾಲ್ಯೂಮ್ ಮತ್ತು ಕಾರ್ಡಿಯಾಕ್ ಔಟ್ಪುಟ್ ಇದೆಲ್ಲ ಜಾಸ್ತಿ ಆಗುತ್ತೆ. ವೆರಾಸ್ ಬಿ ಪಿ, ಪೆರಿಫರಲ್ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್, ಸಿಸ್ಟಮಿಕ್ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಮತ್ತು ಆಂಕೋಟಿಕ್ ಪ್ರೆಷರ್ ಏನಿದೆಯಲ್ಲ, ಕೊಲಾಯ್ಡಲ್ ಆಂಕೋಟಿಕ್ ಪ್ರೆಷರ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ದಟ್ ಈಸ್ ಸುಪೈನ್ ಹೈಪೋಟೆನ್ಷನ್ ಸಿಂಡ್ರೋಮ್ ಅಥವಾ ಅಯೋಟೋಕೇವಲ್ ಕಂಪ್ರೆಷನ್. ಸೊ ಏನಾಗುತ್ತೆ ಅಂದರೆ ಸಪೋಸ್ ದಿಸ್ ಇಸ್ ಅ ಯೂಟ್ರಸ್, ಇದು ಗ್ರೋಯಿಂಗ್ ಯೂಟ್ರಸ್ ಆ್ಯಂಡ್ ದಿಸ್ ಇಸ್ ದ vertebra, this is the growing uterus and in between ಏನಿರುತ್ತೆ ವೆಸಲ್ಸ್ ಇರುತ್ತೆ. ಸೊ ಯೂಟ್ರಸ್ ಬೆಳೀತಾ ಅಂದರೆ ಫೀಟಸ್ ಬೆಳೀತಾ ಹೋದಂಗೆಲ್ಲ ಏನು ಮಾಡುತ್ತೆ ಅಂದರೆ ಈ ವೆಸಲ್ಸ್ ಅಂದರೆ ಐ ವಿ ಸಿ ಮತ್ತು ಅಯೋಟಾ ಅಬ್ಡಾಮಿನಲ್ ಐ ವಿ ಸಿ ಮತ್ತು ಅಯೋಟಾ ಏನಿರುತ್ತಲ್ಲ ಅದೆರಡು ಕಂಪ್ರೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಡಯಾಗ್ರಾಮ್ನಲ್ಲಿ ನೋಡ್ಬೋದು, ಇಲ್ಲಿ ವೆಸಲ್ ಏನಿದೆಯಲ್ಲ ಅದು ಕಂಪ್ರೆಸ್ ಆಗ್ತಿದೆ ಅಗೇನ್ಸ್ಟ್ ದ ವರ್ಟಿಬ್ರಾ ಏನಾಗ್ತಿದೆ, ಕಂಪ್ರೆಸ್ ಆಗ್ತಿದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ವೀನಸ್ ರಿಟರ್ನ್ ಅಂದರೆ ಹಾರ್ಟಿಗೆ ಬ್ಲಡ್ ಐ ವಿ ಸಿಯಿಂದ ಬರ್ತಾ ಇರುತ್ತಲ್ವ ಅದು ಕಡಿಮೆ ಆಗುತ್ತೆ, ವೀನಸ್ ರಿಟರ್ನ್ ಕಡಿಮೆ ಆಗುತ್ತೆ. ಇಂಟರ್ನ್ ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಬಿ ಪಿ ಕಡಿಮೆ ಆಗುತ್ತೆ. ಸೊ ದ ನೇಮ್ ಸಜೆಸ್ಟ್ ಹೈಪೋಟೆನ್ಷನ್, ಸುಪೈನ್ ಪೊಸಿಷನ್, ಎಸ್ಪೆಷಲಿ ಸುಪೈನ್ ಪೊಸಿಷನಲ್ಲಿ ತಾಯಿ ಮಲಗಿದಾಗ ಏನಾಗುತ್ತೆ ಅಂದರೆ ಯೂಟ್ರಸ್ ಹೋಗ್ಬಿಟ್ಟು ಐ ವಿ ಸಿ ಮತ್ತು ಅಯೋಟಾನ ಕಂಪ್ರೆಸ್ ಮಾಡುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅಯೋಟೋಕೇವಲ್ ಕಂಪ್ರೆಷನ್. ಐ ವಿ ಸಿ ಮತ್ತು ಅಯೋಟಾ ಕಂಪ್ರೆಷನ್ ಆದಾಗ ಏನಾಗುತ್ತೆ, ವೀನಸ್ ರಿಟರ್ನ್ ಕಡಿಮೆ ಆಗುತ್ತೆ, ಇಂಟರ್ನ್ ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಗಿ ಹೈಪೋಟೆನ್ಷನ್ ಆಗುತ್ತೆ. ಅದಲ್ಲದೆ ಮತ್ತೆ ಏನಾಗುತ್ತೆ, ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಗಿರೋದ್ರಿಂದ ಬ್ಲಡ್ ಫ್ಲೋ ಡಿಕ್ರೀಸ್ಡ್ ಬ್ಲಡ್ ಫ್ಲೋ ಇರುತ್ತೆ. ಹಾಗೆ ಯೂಟ್ರೋ ಪ್ಲಾಸೆಂಟಲ್ ಪರ್ಫ್ಯೂಷನ್ ಅಂದರೆ ಪ್ಲಾಸೆಂಟಕ್ಕೆ ಏನು ಬ್ಲಡ್ ಹೋಗಬೇಕಲ್ಲ, ಪರ್ಫ್ಯೂಷನ್ ಹೋಗಬೇಕಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಸೊ ಸಿಂಪ್ಟಮ್ಸ್ ಏನಿರುತ್ತೆ, ಬಿ ಪಿ ಕಡಿಮೆ ಆದಾಗ ಬೇಸಿಕಲಿ ಡಿಸಿನೆಸ್ಸು, ನಾಸಿಯಾ, ವಾಮಿಟಿಂಗ್ ಇರುತ್ತೆ. ಸಿಂಪ್ಟಮ್ಸ್ ಎಲ್ಲ ಇದಿರುತ್ತೆ. ಸೈನ್ಸ್ ಅಂದರೆ ಸೇಮ್, ಹೈಪೋಟೆನ್ಷನ್, ಡಿಕ್ರೀಸ್ ಬಿ ಪಿ. ಹೈಪೋಟೆನ್ಷನ್ ಇರೋದ್ರಿಂದ ನಾವು ಇನ್ಕ್ರೀಸ್ ಹಾರ್ಟ್ ರೇಟ್ನ ನೋಡ್ಬೋದು. ಇದು ಯಾವಾಗ ನೋಡ್ಲಿಕ್ಕೆ ಸಿಗುತ್ತೆ ಅಂದರೆ ಆಫ್ಟರ್ 20 ವೀಕ್ಸ್, ಆಫ್ಟರ್ 20 ವೀಕ್ಸ್ ಇದು ಎಸ್ಪೆಷಲಿ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ಅಂದರೆ ಯೂಶಲಿ ಆಫ್ಟರ್ 20 ವೀಕ್ಸು ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನಲ್ಲಿ ಮಲಗಲಿಕ್ಕೆ ಸಜೆಸ್ಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಈ ಕಂಪ್ರೆಷನ್ ಇರುತ್ತಲ್ಲ, ಕಂಪ್ರೆಷನ್ ಆಗಲ್ಲ. ಅವಾಗ ಕಾರ್ಡಿಯಾಕ್ ಔಟ್ಪುಟ್ಟು ಕೂಡ ಇಂಪ್ರೂವ್ ಆಗುತ್ತೆ, ಅಲಾಂಗ್ ವಿತ್ ದಟ್ ಪ್ಲೆಸೆಂಟಲ್ ಪರ್ಫ್ಯೂಷನು ಕೂಡ ಚೆನ್ನಾಗಾಗುತ್ತೆ. ಸೊ ಇನ್ನೊಂದು ಏನು ಮಾಡ್ಬೋದು ಅಂದರೆ ವೆಡ್ಜ್ ಅಂಡರ್ ರೈಟ್ ಹಿಪ್. ಸೊ ರೈಟ್ ಹಿಪ್ ಕೆಳಗಡೆ ಒಂದು ವೆಡ್ಜ್ ಇಡ್ಬೋದು. ಸೊ ಅವಾಗ ಏನಾಗುತ್ತೆ ರೈಟ್ ಹಿಪ್ಪು ಯೂಟ್ರಸ್ನ ಡಿಸ್ಪ್ಲೇಸ್ ಮಾಡಿದಾಗಲೂ ಕೂಡ ಏನಾಗುತ್ತೆ, ಕಂಪ್ರೆಷನ್ ಇರುತ್ತಲ್ಲ ಅದು ಹೋಗುತ್ತೆ. ಕಂಪ್ರೆಷನ್ ಏನು ಐ ವಿ ಸಿ ಮತ್ತು ಅಯೋಟಾ ಕಂಪ್ರೆಷನ್ ಆಗಿರುತ್ತಲ್ಲ ಅದು ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಅ ಸುಪೈನ್ ಹೈಪೋಟೆನ್ಷನ್ ಸಿಂಡ್ರೋಮ್. ಸೊ ನೆಕ್ಸ್ಟ್ ರೆಸ್ಪಿರೇಟ್ರಿಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಇದರಲ್ಲಿ ಒಂದು 2-4-6 ಅಂತ ರೂಲ್ ಇದೆ. ಸೊ ಫಸ್ಟು ಡಯಾಫ್ರಮ್ ಎಲಿವೇಷನ್ ಆಗುತ್ತೆ. ನಾನು ಆಗಲೇ ಹೇಳಿದೆ 4 ಸೆಂಟಿಮೀಟರ್ ಅಷ್ಟು ಡಯಾಫ್ರಮ್ ಎಲಿವೇಷನ್ ಆಗುತ್ತೆ. ಎ ಪಿ ಡಯಾಮೀಟರ್ ಅಂದರೆ ಆಂಟೀರಿಯೋ ಪೋಸ್ಟೀರಿಯರ್ ಡಯಾಮೀಟರ್ ಏನಿರುತ್ತಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ. ಅಲಾಂಗ್ ವಿತ್ ದಟ್ ಟ್ರಾನ್ಸ್ವರ್ಸ್ ಡಯಾಮೀಟರ್ ಕೂಡ ಜಾಸ್ತಿ ಆಗುತ್ತೆ. ಸೊ 2 ಅಂತಂದರೆ 2 ಸೆಂಟಿಮೀಟರ್ ಎ ಪಿ ಡಯಾಮೀಟರ್ ಜಾಸ್ತಿ ಆಗುತ್ತೆ, 4 ಸೆಂಟಿಮೀಟರಷ್ಟು ಡಯಾಫ್ರಮ್ ಎಲಿವೇಟ್ ಆಗುತ್ತೆ ಆ್ಯಂಡ್ 6 ಸೆಂಟಿಮೀಟರಷ್ಟು ಟ್ರಾನ್ಸ್ವರ್ಸ್ ಡಯಾಮೀಟರ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ಅ 2-4-6 ರೂಲ್. ವಾಟ್ ವಿ ಆರ್ ಗೋನ್ ಟು ಸಿ ಇನ್ ಅ ರೆಸ್ಪಿರೇಷನ್. ಸೊ ನೆಕ್ಸ್ಟ್ ನಾನು ಹೇಳಿದಾಗೆ ಡಯಾಫ್ರಮ್ ಎಲಿವೇಟ್ ಆಯಿತು, ಎ ಪಿ ಮತ್ತು ಟ್ರಾನ್ಸ್ವರ್ಸ್ ಡಯಾಮೀಟರ್ ಜಾಸ್ತಿ ಆಯಿತು. ಇನ್ಕ್ರೀಸ್ಡ್ ಆಕ್ಸಿಜನ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಬೇಬಿ ಇರೋದ್ರಿಂದ
ತಾಯಿನೇ ಮಗುಗೆ ಆಕ್ಸಿಜನ್ ಅಥವಾ ಸಪ್ಲೈ ಬ್ಲಡ್ಡು ಅಥವಾ ನ್ಯೂಟ್ರಿಯೆಂಟ್ಸು ಆಕ್ಸಿಜನ್ ಎಲ್ಲ ಕೊಡ್ತಾ ಇರೋದ್ರಿಂದ ಆಕ್ಸಿಜನ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ 20-30%, ಯಾಕೆಂದರೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ನೆಕ್ಸ್ಟು ಡೆಪ್ತ್ ಆಫ್ ದ ರೆಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಇಟ್ಸ್ ಲೈಕ್ ಡೆಪ್ತ್ ಆಫ್ ದ ರೆಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಡೆಪ್ತ್ ಆಫ್ ದ ರೆಸ್ಪಿರೇಷನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಏನು ಆ್ಯಸಿಡ್. ಸೊ ಆ್ಯಸಿಡ್ ಲೆವೆಲ್ ಬಾಡಿಲಿ ಕಡಿಮೆ ಆದಾಗ ಏನಾಗುತ್ತೆ, ಆಲ್ಕೊಲೋಸಿಸ್ ಆಗುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೇವೆ, ರೆಸ್ಪಿರೇಟ್ರಿ ಆಲ್ಕೊಲೋಸಿಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟು ಕೆಲವೊಂದು ವಾಲ್ಯೂಮ್ಸ್ ಇದೆ, ನಮಗೆ ಗೊತ್ತಿದೆ ಟೈಡಲ್ ವಾಲ್ಯೂಮ್, ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್, FRC, ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ. ಆ ವಾಲ್ಯೂಮ್ಸ್ಗೆಲ್ಲ ಏನಾಗುತ್ತೆ ಅಂತ ನೋಡೋಣ. ಫಸ್ಟು ಯಾವ್ಯಾವ ಜಾಸ್ತಿ ಆಗುತ್ತೆ ಅಂದರೆ ಟೈಡಲ್ ವಾಲ್ಯೂಮ್ ಮತ್ತು ಮಿನಿಟ್ ವೆಂಟಿಲೇಷನ್. ಟೈಡಲ್ ವಾಲ್ಯೂಮ್ ಮತ್ತು ಮಿನಿಟ್ ವೆಂಟಿಲೇಷನ್ ಇದೆಲ್ಲ ಇದೆರಡು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ ದಟ್ ಈಸ್ ನಥಿಂಗ್ ಬಟ್ ಯುವರ್ FRC ಏನಿದೆ ಅದು ಡಿಕ್ರೀಸ್ ಆಗುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳ್ದ ಹಾಗೆ ಡಯಾಫ್ರಮ್ ಮೇಲೆ ಪುಷ್ ಆಗೋದ್ರಿಂದ ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಯಾವುದು ವಾಲ್ಯೂಮ್ಸ್ಗಳು, 2 ವಾಲ್ಯೂಮ್ಗಳು ಯಾವುದು ಚೇಂಜ್ ಆಗಲ್ಲ ಅಂದರೆ ಇದರಲ್ಲಿ ಇನ್ಸ್ಪಿರೇಟ್ರಿ ರಿಸರ್ವ್ ವಾಲ್ಯೂಮ್ ದಟ್ ಈಸ್ ನಥಿಂಗ್ ಬಟ್ IRV, ಹಾಗೆ ರೆಸ್ಪಿರೇಟ್ರಿ ರೇಟ್ ಇದೆರಡು ವಾಲ್ಯೂಮ್ಸ್ ಏನಿದೆ ಅದು ಚೇಂಜ್ ಆಗಲ್ಲ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಯಾವ್ಯಾವ ಚೇಂಜ್ ಆಗಲ್ಲ ಅಂದರೆ IRV ಮತ್ತು ರೆಸ್ಪಿರೇಟರಿ ರೇಟ್. ಇನ್ಕ್ರೀಸ್ ಆಗೋದು ಟೈಡಲ್ ವಾಲ್ಯೂಮ್ ಮತ್ತು ಮಿನಿಟ್ ವೆಂಟಿಲೇಷನ್, ಡಿಕ್ರೀಸ್ ಆಗೋದು FRC. ಸೊ ನೆಕ್ಸ್ಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಚೇಂಜಸ್ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಗೊತ್ತಿರೋ ಹಾಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ. ಸೊ ಯಾಕಿರುತ್ತೆ ಅಂದರೆ HCG ಕಂಟೆಂಟ್ ಜಾಸ್ತಿ ಆಗಿರುತ್ತೆ, ಅದಕ್ಕೋಸ್ಕರ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ. ನೆಕ್ಸ್ಟ್ ಕಾನ್ಸ್ಟಿಪೇಷನ್ ಯಾಕೆ ಅಂದರೆ ಹಾರ್ಮೋನ್ ಪ್ರೊಜೆಸ್ಟ್ರಾನ್ ಇರೋದ್ರಿಂದ ಪೆರಿಸ್ಟಾಲಿಸಿಸ್ ಕಡಿಮೆ ಆಗ್ತಿರುತ್ತೆ, ಬೋವಲ್ ಪೆರಿಸ್ಟಾಲಿಸಿಸ್ ಕಡಿಮೆ ಆಗ್ತಿರುತ್ತೆ, ಅದಕ್ಕೋಸ್ಕರ ಕಾನ್ಸ್ಟಿಪೇಷನ್ ನೋಡ್ಬೋದು. ಹಾಗೆ ಲಿವರಲ್ಲಿ ಎಲ್ಲ ಎಂಜೈಮು ಕೂಡ ಕಡಿಮೆ ಆಗ್ತವೆ ಎಕ್ಸೆಪ್ಟ್ ALP. ಅಗೇನ್ ದಿಸ್ ಕ್ಯಾನ್ ಬಿ ಅ ಕ್ವಶನ್. In liver, all enzymes decreases except ALP. ಸೊ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಚೇಂಜಸ್ ಕೂಡ ನೋಡಿದ್ವಿ. ಈಗ ನೆಕ್ಸ್ಟ್ ರೀನಲಲ್ಲಿ ಯಾವ್ಯಾವ ಥರ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಫಸ್ಟು ಕಿಡ್ನೀಸ್ ಏನಿರುತ್ತೆ ಅದು ಎನ್ಲಾರ್ಜ್ ಆಗುತ್ತೆ. ನೆಕ್ಸ್ಟ್ ದರ್ ಇಸ್ ಸಮಥಿಂಗ್ ನೋನ್ ಆಸ್ ಹೈಡ್ರೋನೆಫ್ರೋಸಿಸ್ ಅಂದರೆ ಸಪೋಸ್ ಇದು ಕಿಡ್ನಿ ಅಂದರೆ ಈ ಥರ ಬ್ಲ್ಯಾಡರ್ಗೆ ಯೂರಿನ್ನ ಕಿಡ್ನಿಯಿಂದ ತೊಗೊಂಡೋಗಿ ಕೊಡಲಿಕ್ಕೆ 2 ಕಲೆಕ್ಟಿಂಗ್ ಸಿಸ್ಟಮ್ ಇರ್ತವೆ. ಅದಕ್ಕೆ ನಾವೇನಂತ ಹೇಳ್ತೇವೆ, ಯುರೇಟರ್ಸ್ ಅಂತ ಹೇಳ್ತೇವೆ. ಸೊ ಈ ಯುರೇಟರ್ಸ್ ಏನಾಗಿರುತ್ತೆ ಅಂದರೆ ಫಿಸಿಯೋಲಾಜಿಕಲ್ ಡೈಲಿಟೇಷನ್ ಆಫ್ ದ ಕಲೆಕ್ಟಿಂಗ್ ಸಿಸ್ಟಮ್. ಅದಕ್ಕೆ ಏನಂತ ಹೇಳ್ತೇವೆ ನಾವು, ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೇವೆ. ಅದಾದಮೇಲೆ ಏನಾಗುತ್ತೆ ಅಂದರೆ ರೀನಲ್ ಬ್ಲಡ್ ಫ್ಲೋನು ಕೂಡ ಜಾಸ್ತಿ ಆಗುತ್ತೆ. GFR ಜಾಸ್ತಿ ಆಗುತ್ತೆ. ಗ್ಲೊಮೆರುಲಾರ್ ಫಿಲ್ಟ್ರೇಷನ್ ರೇಟ್ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಸೀರಮ್ ಕ್ರಿಯಾಟಿನ್ ಲೆವೆಲ್ಲು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆಗಲೇ ಹೇಳಿದೆ ನಾನು, ಸಿಸ್ಟಮಿಕ್ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಆ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಪ್ರೊಜೆಸ್ಟ್ರಾನಿಂದ ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ, BP ಸ್ವಲ್ಪ ಲೋವರ್ ಸೈಡಲ್ಲಿ ಇರುತ್ತೆ. ಸೊ ದೀಸ್ ಆರ್ ದ system wise changes what we are going to system wise physiological changes. They are not pathological. These are the physiological changes which body is going to adopt to help the pregnant lady to get through a pregnancy. These are the physiological changes what we are going to see in the pregnancy. So ನಮ್ಮ ಲಾಸ್ಟ್ ಸೆಷನ್ನಿಗೆ ಬಂದಿದ್ದೇವೆ. ಯಾವ್ಯಾವ ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು, ಅವ್ರ ಪಾಯಿಂಟ್ಸ್ ಟು ರಿಮೆಂಬರ್ ಸೆಷನ್ನಿಗೆ ಬಂದಿದ್ದೇವೆ. ಸೊ ಡಿಸ್ಕಸ್ ಮಾಡೋಣ ಯಾವ್ಯಾವುದಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಬಂದುಬಿಟ್ಟು ಫಿಸಿಯೋಲಾಜಿಕಲ್ ಅನಿಮಿಯಾ ಇನ್ ಪ್ರೆಗ್ನೆನ್ಸಿ. ಅಂದರೆ ಅನಿಮಿಯಾ ಅಂದರೆ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಪ್ರೆಗ್ನೆನ್ಸಿಲಿ ಫಿಸಿಯೋಲಾಜಿಕಲ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಪ್ಲಾಸ್ಮಾ ವಾಲ್ಯೂಮು ಕೂಡ ಜಾಸ್ತಿ ಆಗುತ್ತೆ 40%. RBCs ಏನಿರುತ್ತಲ್ಲ ಅದು ಓನ್ಲಿ 20% ಜಾಸ್ತಿ ಆಗುತ್ತೆ, 20-30% ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಹಿಮೋ ಡೈಲ್ಯೂಷನ್ ಆಗುತ್ತೆ. ಸೊ ಅವಾಗ ಏನು ನೋಡ್ಬೋದು ನಾವು, ಫಿಸಿಯೋಲಾಜಿಕಲ್ ಅನಿಮಿಯಾ ನೋಡ್ಬೋದು ಇಲ್ಲಿ ಪ್ರೆಗ್ನೆನ್ಸಿಯಲ್ಲಿ. ನೆಕ್ಸ್ಟು ಪ್ಲೇಟ್ಲೆಟ್ಸ್ ಕೌಂಟಿಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೇನಂತ ಹೇಳ್ತೇವೆ ನಾವು, ಜೆಸ್ಟೇಷನಲ್ ಥ್ರೋಂಬೋಸೈಟೋಪೀನಿಯಾ. ಸೊ ನೆಕ್ಸ್ಟ್ WBCs ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇ ಥರ ಪ್ರೆಗ್ನೆನ್ಸಿನ ಹೈಪರ್ ಕೋಯಾಗ್ಯುಲೇಬಲ್ ಸ್ಟೇಟ್ ಅಂತ ಹೇಳ್ತೀವಿ. ಅದರಲ್ಲೂ 1, 7, 8, 9, 10 ಈ ಎಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಏನಾಗ್ತವೆ, ಜಾಸ್ತಿ ಆಗ್ತವೆ.
ಎಕ್ಸೆಪ್ಟ್ 11 and 13 ಏನೂ ಕೂಡ ಚೇಂಜಸ್ ಇರಲ್ಲ. 11 and 13 ಏನಾಗುತ್ತೆ, there will be no changes in the 11 and 13. ಸೊ ನೆಕ್ಸ್ಟ್ ಏನು ಹೇಳಿದೆ ನಾನು, ಆಲ್ಬುಮಿನ್ ಲೆವೆಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಆಲ್ಬುಮಿನ್ ಗ್ಲೋಬುಲಿನ್ ಲೆವೆಲ್ ಏನಾಗುತ್ತೆ, ಅದು ಕೂಡ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಪ್ಲಾಸ್ಮಾ ಪ್ರೋಟೀನ್ಸ್ ಏನಿರುತ್ತಲ್ಲ ಆ ಕಂಟೆಂಟು ಕೂಡ ಕಡಿಮೆ ಆಗುತ್ತೆ. ಪ್ಲಾಸ್ಮಾ ಪ್ರೋಟೀನ್ಸು ಕೂಡ ಕಡಿಮೆ ಆಗುತ್ತೆ. ದ ಓನ್ಲಿ ಥಿಂಗ್ ವಿಚ್ ಇನ್ಕ್ರೀಸಸ್ ಆರ್ ಟೋಟಲ್ ಪ್ರೋಟೀನ್ಸ್ ಮತ್ತು ಗ್ಲೋಬುಲಿನ್ ಲೆವೆಲ್ಸ್ ಇನ್ ದ ಬ್ಲಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟು CVSLE ಅಂತ ತೊಗೊಂಡಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಕಾರ್ಡಿಯಾಕ್ ಔಟ್ಪುಟ್ ಕೂಡ ಜಾಸ್ತಿ ಆಗುತ್ತೆ. ಹಾರ್ಟ್ ರೇಟ್ 20% ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ವಾಲ್ಯೂಮ್ 30% ಜಾಸ್ತಿ ಆಗುತ್ತೆ, ಟೋಟಲ್ ಕಾರ್ಡಿಯಾಕ್ ಔಟ್ಪುಟ್ಟು 50% ಜಾಸ್ತಿ ಆಗುತ್ತೆ. ಯಾವಾಗ ಮ್ಯಾಕ್ಸಿಮಮ್ ಕಾರ್ಡಿಯಾಕ್ ಔಟ್ಪುಟ್ ನೋಡ್ಬೋದು, ಸೂನ್ ಆಫ್ಟರ್ ಡೆಲಿವರಿ. ಎಷ್ಟು ಜಾಸ್ತಿ ಆಗುತ್ತೆ, 70% ಅಷ್ಟು ಜಾಸ್ತಿ ಆಗುತ್ತೆ ಕಾರ್ಡಿಯಾಕ್ ಔಟ್ಪುಟ್. ನೆಕ್ಸ್ಟ್ ಬಂದುಬಿಟ್ಟು ಸುಪೈನ್ ಹೈಪೋಟೆನ್ಷನ್ ಸಿಂಡ್ರೋಮ್ ಅಂತಂದರೆ ತಾಯಿ ಸುಪೈನ್ ಪೊಸಿಷನಲ್ಲಿ ಮಲ್ಕೊಂಡಾಗ IVC ಮತ್ತು ಅಯೋಟಾ, ಅದಕ್ಕೇನಂತ ಹೇಳ್ತೀವಿ, ಅಯೋಟೋ ಕೇಬಲ್ ಕಂಪ್ರೆಷನ್ ಏನಾಗುತ್ತೆ, ಎರಡು ಕಂಪ್ರೆಸ್ ಆಗ್ತವೆ ಅಗೇನ್ಸ್ಟ್ ದ ವರ್ಟಿಬ್ರಾ. ಸೊ ಅದರಿಂದ ಏನಾಗುತ್ತೆ, ವೀನಸ್ ರಿಟರ್ನ್ ಕಡಿಮೆ ಆಗುತ್ತೆ, ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಗುತ್ತೆ, BP ಕಡಿಮೆ ಆಗುತ್ತೆ. ಅದೇ ಥರ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಡಿಕ್ರೀಸ್ ಬ್ಲಡ್ ಫ್ಲೋ ಟು ದ ಪ್ಲೆಸೆಂಟಾ ಆಗೋದ್ರಿಂದ ಪರ್ಫ್ಯೂಷನ್ನು ಕೂಡ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೇವೆ, ಸುಪೈನ್ ಹೈಪೋಟೆನ್ಷನ್ ಸಿಂಡ್ರೋಮ್. ಟ್ರೀಟ್ಮೆಂಟ್ ಬಂದುಬಿಟ್ಟು ಆಸ್ ದ ಪ್ರೆಗ್ನೆಂಟ್ ಲೇಡಿ ಟು ಲೈ ಆನ್ ದ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್. ಸೊ ಮಾರ್ನಿಂಗ್ ಸಿಕ್ನೆಸ್ ಎಲ್ಲಿ ನೋಡ್ತೀವಿ, ಯೂಶಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನೋಡ್ತೇವೆ, ಬಿಕಾಸ್ ಆಫ್ ದ ಇನ್ಕ್ರೀಸ್ HCG. ಕಾನ್ಸ್ಟಿಪೇಷನ್ ಯಾಕಾಗುತ್ತೆ, ಬಿಕಾಸ್ ಆಫ್ ದ ಪ್ರೊಜೆಸ್ಟ್ರಾನ್. ದಿಲ್ ಬಿ ಡಿಕ್ರೀಸ್ ಪೆರಿಸ್ಟಾಲಿಸಿಸ್. ಆ್ಯಂಡ್ ರೆಸ್ಪಿರೇಟರಿ ಆಲ್ಕೋಲಿಸಿಸ್ ನೋಡ್ತೀವಿ, ಯಾಕಂದರೆ ರೆಸ್ಪಿರೇಷನ್ ಡೆಪ್ತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತಲ್ಲ ಅದು ವಾಶ್ಔಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ರೆಸ್ಪಿರೇಟರಿ ಆಲ್ಕೋಲಿಸಿಸ್ನ ನೋಡ್ತೀವಿ. ಸೊ ಎಸ್ಪೆಷಲಿ ರೆಸ್ಪಿರೇಷನಲ್ಲಿ ಯಾವ ವಾಲ್ಯೂಮ್ಸ್ ಚೇಂಜ್ ಆಗಲ್ಲ, ರೆಸ್ಪಿರೇಟರಿ ರೇಟ್ ಚೇಂಜ್ ಆಗಲ್ಲ, ಮತ್ತು IRV, ದಟ್ ಈಸ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಏನಿದೆಯಲ್ಲ, ಇದೆರಡರಲ್ಲಿ ನಾವು ಏನು ಚೇಂಜಸ್ನ ನೋಡಲ್ಲ. ನೆಕ್ಸ್ಟ್ ಬಂದುಬಿಟ್ಟು ರೀನಲಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, GFR ಜಾಸ್ತಿ ಆಗುತ್ತೆ. ಆಮೇಲೆ ಹೈಡ್ರೋನೆಫ್ರೋಸಿಸ್ನ ನೋಡಲಿಕ್ಕೆ ಸಿಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಅ ಡೈಲೇಟೇಷನ್ ಆಫ್ ದ ಯುರೇಟರ್ಸ್. ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಓವರಾಲ್ ಫಿಸಿಯೋಲಾಜಿಕಲ್ ಚೇಂಜಸ್. ಸಿಸ್ಟಮ್ ವೈಸು ನಾವು ಏನೇನು ನೋಡ್ಬೋದು, ಯಾವ್ಯಾವುದು ಫಿಸಿಯೋಲಾಜಿಕಲ್ ಚೇಂಜಸ್ ಪ್ರೆಗ್ನೆನ್ಸಿಲಾಗುತ್ತೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ವಿತ್ ದಿಸ್ ವಿಲ್ ಕನ್ಕ್ಲೂಡ್ ಟುಡೇಸ್ ವಿಡಿಯೋ ಸೆಷನ್. ಥ್ಯಾಂಕ್ ಯು.